ವ್ರತ ಮಾಡಬೇಕಂತಲೇ ಪೂಜೆ ಅಲಂಕಾರ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿದೆ. ಆದರೆ ವ್ರತ ಮಾಡೋಕ್ಕಾಗಲಿಲ್ಲ. ಕಾರಣ ಏನು ಅಂತ ಎಲ್ಲವನ್ನೂ ನಿಮಗೆ ಹೇಳ್ತಾ ಬರ್ತೀನಿ. ವೆಲ್ಕಮ್ ಟು ತೋಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ನೋಡ್ರಿ. ಇವತ್ತು ನಾನು ವ್ರತದ ಬಗ್ಗೆ ಮಾತಾಡ್ತಾ ಇದ್ದೀನಿ. 7 ಗುರುವಾರದ ವ್ರತನ ಮಾಡಬೇಕು ಅಂತ ನಾನು ಇವತ್ತು ತಯಾರಾಗಿದ್ದೆ. ಆದರೆ ಅದು ಮಾಡೋಕ್ಕಾಗಲಿಲ್ಲ. ಯಾಕಾಗಲಿಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ. 7 ಗುರುವಾರದ ಒಂದು ವ್ರತನ ಮಾಡಬೇಕಂದ್ರೆ ಕಂಟಿನ್ಯೂ ಆಗಿ 7 ಗುರುವಾರ ಮುಗಿಬೇಕು ಅಂತ ನಾವು ಅನ್ಕೊತೀವಿ. ಆದರೆ ಸೆಂಟ್ರಲ್ಲಿ ಏನಾದರೂ ಒಂದು ಸಮಸ್ಯೆ ಬರುತ್ತೆ, ಅಥವಾ ಊರಿಗೆ ಹೋಗೋದು ಬರುತ್ತೆ, ಅಥವಾ ನಮ್ಮ ಹೆಣ್ಮಕ್ಳ ಸಮಸ್ಯೆ ಏನಾದರೂ ಒಂದು ಬರುತ್ತೆ, ಅಥವಾ ಬೇರೆ ಉದ್ದೇಶ ಏನಾದರೂ ಆಗಿ ಅದನ್ನು ನಮಗೆ ಆ ಗುರುವಾರ ಒಂದು ಸೆಂಟ್ರಲ್ಲಿ ಯಾವುದಾದ್ರೂ ಒಂದು ಗುರುವಾರ ನಮಗೆ ಮಿಸ್ ಆದರೆ ನಾವು ಮತ್ತೆ ಫಸ್ಟಿಂದ ಮಾಡಬೇಕಾ ಅಥವಾ ಅಲ್ಲಿಂದನೇ ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾ ಅಂತ ಸ್ವಲ್ಪ ನನಗೆ ಕನ್ಫ್ಯೂಸ್ ಇತ್ತು, ಗೊತ್ತಾಗಲಿಲ್ಲ ಆ ಟೈಮಲ್ಲಿ ನನಗೆ. ಹಾಗಾಗಿ ವ್ರತ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತಲೇ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿದ್ದೆ. ಆದಮೇಲೆ ನನಗೆ ನೆನಪಾಯಿತು, ನನಗೆ ಊರಿಗೆ ಹೋಗೋಕ್ಕಿದೆ. ಊರಿಗೆ ಹೋದ್ಮೇಲೆ ನಾನು ಇಲ್ಲಿ 1 ವಾರ ಮಾಡ್ತೀನೋ 2 ವಾರ ಮಾಡ್ತೀನಿ. ಮುಂದಕ್ಕೆ ನಾನು ಊರಿಗೆ ಹೋದಾಗ ಅಲ್ಲಿ ನನಗೆ 1 ತಿಂಗಳು ಕೂಡ ಹೋಗ್ಬೋದು. ಊರಿಗೆ ಹೋದರೆ ಅಲ್ಲಿ ಹೇಗೆ ನಾನು ವ್ರತ ಮಾಡೋಕ್ಕಾಗುತ್ತೆ ಅಂತ ನಾನು ಡೌಟ್ ಬಂದು ನಾನು ಹೋಗಿ ಬಂದ ಮೇಲೇ ಈ ವ್ರತನ ಸ್ಟಾರ್ಟ್ ಮಾಡಬೇಕು ಅಂತ ವ್ರತನ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಅವತ್ತು ಗುರುವಾರ ಮುಂದುವರಿಸಲಿಲ್ಲ. ನಾನು ಉಪವಾಸ ಮಾಡಲೇ ಇಲ್ಲ. ನನಗೆ ಉಪವಾಸ ಮಾಡಿ ನನಗೆ ಪೂಜೆ ಮಾಡಿಕೊಂಡ್ರೆ ನನಗೆ ಆ ವ್ರತದೊಂದು ಫಲ ಸಿಗುತ್ತೆ, ಮತ್ತು ನನಗೆ ವ್ರತ ಮಾಡ್ತಾಯಿದ್ದೀನಿ ಅಂತ ಒಂದು ಫೀಲ್ ಆಗುತ್ತೆ ನನಗೆ. ಹಾಗಾಗಿ ನಾನು ಏನು ಮಾಡಿದೆ, ಅವತ್ತು ಗುರುವಾರ ನಾನು ಪೂಜೆ ಎಲ್ಲ ಮಾಡಿಕೊಂಡೆ. ಆದರೆ ಏನು ಮಾಡೋಕ್ಕಾಗಲಿಲ್ಲ ನನಗೆ, ಅಂದರೆ ವ್ರತ ಮಾಡೋಕ್ಕೆ ಆಗಲಿಲ್ಲ, ಬಿಟ್ಟೆ. ಅದು ಒಂದು ನನಗೆ ತಲೆಯಲ್ಲಿ ಬಂತು. ನಾನು ಊರಿಗೆ ಹೋದಾಗ ನನಗೆ ಈ ವ್ರತ ಮಾಡೋಕ್ಕಾಗಿಲ್ಲ ಅಂದರೆ ಸೆಂಟ್ರಲ್ಲೇ ನಿಂತ್ಕೊಂಡ್ಬಿಟ್ರೆ ಅದು ಚೆನ್ನಾಗಿರಲ್ಲ, ಬೇಡ. ವ್ರತ ಮಾಡಬೇಕಾದ್ರೆ ಯಾವುದೋ ಅಡ್ಡಿ ಆತಂಕ ಆಗಬಾರ್ದು. ನಾವು ಸರಳವಾಗಿ ಧಾರಾಳವಾಗಿ ಅದನ್ನು ನಡೆದ್ರೆ ಮಾತ್ರ ಅದು ಒಳ್ಳೆಯದು ಅಂತ ಹೇಳಿಬಿಟ್ಟು ನನಗೆ, ಯಾಕಂದರೆ ಅದು ಆಕಸ್ಮಿಕವಾಗಿ ಆದರೆ ಅದು ಒಂದು ಬೇರೆ. ಆದರೆ ನಮಗೆ ಈಗ ಗೊತ್ತಿದೆ, ನಾವು ಈಗ 2 ವಾರ 3 ವಾರ ಬಿಟ್ಟು ಅಥವಾ ನಾವು ಹೋಗಬೇಕು, ಊರಿಗೆ ಹೋಗ್ಬೇಕಂದ್ರೆ ಅಲ್ಲಿ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ನಾನು ಬಿಟ್ಟೆ. ಆದರೆ ಅದು ನಾನು ತಿಳ್ಕೊಂಡಿದ್ದು, ನಾನು ಅಂದ್ಕೊಂಡಿರೋದು ಎಲ್ಲ ತಪ್ಪು ಫ್ರೆಂಡ್ಸ್. ಏನಪ್ಪ ಅಂತಂದರೆ, ನಾವು 7 ಗುರುವಾರದ ಪೂಜೆ ಮಾಡಬೇಕಾದ್ರೆ ನಮಗೆ ಸೆಂಟ್ರಲ್ಲಿ ಏನಾದರೂ ಊರಿಗೆ ಹೋಗೋಕ್ಕೆ ಬಂದರೆ, ಅಥವಾ ನಮಗೆ ಏನಾದರೂ ಒಂದು ಮನೇಲಿ ಸಮಸ್ಯೆ ಆಗಿ ನಮಗೆ ಅವತ್ತಿನ ವ್ರತ ಗುರುವಾರದ ಸ್ಟಾಪ್ ಆಗುತ್ತೆ, ಹೇಗೆ ಮಾಡೋದು ಅಂತ ಅಂದ್ಕೊಂಡ್ರೆ ಅದು ತುಂಬಾ ಒಳ್ಳೆ ಸೊಲ್ಯೂಷನ್ ಇದೆ. ನಾನು ಹೇಳ್ತಾ ಬರ್ತೀನಿ. ಏನಂದರೆ, ಫಸ್ಟು ಗುರುವಾರದ ನಮಗೆ ಏನಾದರೂ ಈ ತಿಂಗಳು ಟೈಮ್ ಬಂದುಬಿಟ್ರೆ ಆವಾಗ ನಮಗೆ ಮಾಡೋಕ್ಕಾಗಲ್ಲ. ಆ ಗುರುವಾರ ಬಿಟ್ಟು ನೆಕ್ಸ್ಟ್ ಗುರುವಾರಿಂದ ಶುರು ಮಾಡಿಕೊಂಡು ನಾವು ಎಕ್ಸ್ಟ್ರಾ ಒಂದು ಗುರುವಾರ ಮಾಡಿಕೊಂಡು 7 ಗುರುವಾರ ಅದು ಕಂಪ್ಲೀಟು ಮಾಡ್ಕೋಬೋದು. ಈ ಒಂದು ಗುರುವಾರ ಏನು ಬಿಟ್ಟಿರ್ತೀವಲ್ಲ, ಇದು ಲೆಕ್ಕಕ್ಕೆ ತೊಗೋಬಾರ್ದು, ಇದನ್ನು ಬಿಟ್ಬಿಡ್ಬೇಕು. ಇದನ್ನು ಬಿಟ್ಟು ಮೊದಲು ಮಾಡಿರೋ ಗುರುವಾರ ಆಮೇಲೆ ನೆಕ್ಸ್ಟ್ ಎಷ್ಟಾಗುತ್ತೋ ಟೋಟಲ್ ಆಗಿ 7 ಗುರುವಾರದ ವ್ರತನ ನಾವು ಆವಾಗ ಕಂಪ್ಲೀಟ್ ಮಾಡ್ಕೋಬೋದು. ಅದು ಆ ರೀತಿ ನಾವು ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಅಥವಾ ನಾವು ಈಗ ವ್ರತ ಹಿಡಿದಿದ್ದೀವಿ, ಸೆಂಟ್ರಲ್ಲಿ ಈ ಥರ ನಾವು ಒಂದು ಗ್ಯಾಪ್ ಕೊಟ್ಟು ಮತ್ತೆ ಹೊಸದಾಗಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಆ ಥರ ಏನೂ ಇಲ್ಲ ಫ್ರೆಂಡ್ಸ್. ಆ ಥರ ಏನೂ ಇಲ್ಲ ಅಂತ ನಾನು ದೊಡ್ಡವ್ರಿಗೆ ಕೇಳಿದ್ದೀನಿ. ಒಬ್ಬರನ್ನ ಅರ್ಚಕರನ್ನ ಕೇಳಿದಾಗ ಅವರೆಲ್ಲ ನನಗೆ ಹೇಳಿದ್ದು ಆ ಥರ ಇಲ್ಲಮ್ಮ, ಆ ಥರ ಏನಿಲ್ಲ, ಈ ರೀತಿ ನೀವು ಮಾಡ್ಕೋಬೋದು ಅಂತ ಹೇಳಿದ್ರು. ಹಾಗಾಗ್ಬಿಟ್ಟು ಅದು ಒಂದು. ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಆ ವ್ರತದ ಪೂಜೆಗಳನ್ನ ಮಾಡ್ತಿದ್ದಾರೆ ಅಂತಂದರೆ, ಮನೆಯಲ್ಲಿ ಮಕ್ಕಳು ಅಥವಾ ಗಂಡ ಅತ್ತೆ ಯಾರಾದರೂ ಮಾಡ್ತಾರೆ ಅಂತಂದರೆ ನೀವು ಅವ್ರ ಕಡೆಯಿಂದ ಪೂಜೆನ ಮಾಡಿಸ್ಬೋದು. ದೇವರಿಗೆ ನೀವು ಉಪವಾಸ ಇರ್ಬೋದು. ಯಾಕಂದರೆ ನಾವು ದಸರಾ ಟೈಮಲ್ಲಿ ಉಪವಾಸ ಇರ್ತೀವಿ. ದಸರಾ ಟೈಮಲ್ಲಿ ನಾವು ತಿಂಗಳು ಡೇಟ್ ಬಂದರೂ ಕೂಡ ನಾವು ಆ ಉಪವಾಸನ ಬಿಡಲ್ಲ. ಹಾಗಾಗಿ ವ್ರತ ಅಂದಮೇಲೆ ಉಪವಾಸ ಮಾಡ್ಬೋದು. ಆದರೆ ಕೆಲವೊಬ್ಬರು ವಿಚಾರ ಕೆಲವೊಂದು ಕಡೆ ಇರುತ್ತೆ, ಕೆಲವೊಂದು ಕಡೆ ಎಲ್ಲ ನಮ್ಮ ಕಡೆ ಆ ಥರ ಇರುತ್ತೆ. ಹಾಗಾಗಿ ನಾವು ಪೂಜೆ ಬೇಕಾದರೆ ಬೇರೆದವ್ರ ಕಡೆ ಮಾಡಿಸಿ ಭಗವಂತಿಗೆ ನಮ್ಮ ಭಕ್ತಿಯಿಂದ ಏನು ಅರ್ಪಿಸ್ಬೇಕೋ ಅದನ್ನು ನಾವು ಮಾಡ್ಕೋಬೋದು. ಒಂದು. ಇನ್ನೊಂದು ಏನಪ್ಪ ಅಂತಂದರೆ, ಈ ಊರಿಗೆಲ್ಲ ಹೋಗೋಕ್ಕೆ ಬರುತ್ತೆ. ಊರಿಗೆಲ್ಲ ಹೋಗಬೇಕು ಅಂದರೆ ಆ ಟೈಮಲ್ಲಿ ನಾವು ಊರಿಗೆ ಹೋದಾಗ ಪೂಜೆ ಮಾಡ್ಕೊಳಕ್ಕಾಗಲ್ಲ. ಹೇಗೆ ಮಾಡಬೇಕು ಅಂತಂದರೆ, ಅವ್ರು ನನಗೆ ಹೇಳಿದ್ದು, ನೀವು ಊರಿಗೆ ಹೋದಾಗ ನಿಮಗೆ ಅಲ್ಲಿ ಫೋಟೋ ಇಲ್ಲ, ವಿಗ್ರಹ ಇಲ್ಲ, ನಮಗೆ ಪೂಜೆ ಮಾಡೋಕ್ಕಾಗಲ್ಲ, ಅಲಂಕಾರ ಮಾಡೋಕ್ಕಾಗಲ್ಲ ಅಂತ ತಲೆ ಕೆಡಿಸ್ಕೋಬಾರ್ದು. ಬೆಳಗ್ಗೆ ಎದ್ದು ನಿಮ್ಮ ಇಲ್ಲಿ ಗುರುವಾರ ಏನು ಕೆಲಸ ಮಾಡ್ತೀರಾ, ಮನೆ ಕ್ಲೀನ್ ಮಾಡ್ಕೊಳ್ಳೋದು, ತಲೆ ಸ್ನಾನ ಮಾಡ್ಕೊಳ್ಳೋದು, ಅದನ್ನೆಲ್ಲ ಮಾಡಿಕೊಂಡು ನೀವು ಬೆಳಗ್ಗೆ ಸೂರ್ಯೋದಯ ಆಗೋ ಟೈಮಲ್ಲಿ ಸೂರ್ಯನಿಗೆ ಒಂದು ನೀರನ್ನು ಅರ್ಪಿಸಿ ನೀವು ಅಲ್ಲಿ ಸೂರ್ಯೋದಯಗೆ ನಮಸ್ಕಾರ ಮಾಡಿ ಅಲ್ಲಿ ನೀವು ಒಂದು ರಾಯರ ಮಂತ್ರವನ್ನು ಹೇಳ್ಕೊಂಡು ರಾಯರನ್ನ ಜಪಿಸ್ತಾ ಅಲ್ಲಿ ನೀವು ಆ ವ್ರತನ ಸ್ಟಾರ್ಟ್ ಮಾಡ್ಬೋದು. ನೀವು ಯಾವ ಜಾಗದಲ್ಲಿ ಇದ್ದೀರ ಅನ್ನೋದು ಮುಖ್ಯ ಆಗಲ್ಲಮ್ಮ. ನೀವು ಪೂಜಾ ಭಕ್ತಿಯಿಂದ ಎಷ್ಟು ಮಾಡ್ತಾ ಇದ್ದೀರೋ ಅನ್ನೋದು ನಿಮಗೆ ಮುಖ್ಯ ಆಗುತ್ತೆ. ಅಲ್ಲೇ ನೀವು ಸೂರ್ಯದೇವನಿಗೆ ನಿಮಗೆ ಏನು ನೈವೇದ್ಯ ಮಾಡಬೇಕಾಗುತ್ತೋ ಅದೊಂದು ನೈವೇದ್ಯ ಮತ್ತು ನೀರನ್ನು ಅರ್ಪಿಸಿದ್ರೆ ನಿಮ್ಮದು ಅವತ್ತಿನ ವ್ರತನ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರು. ಆ ರೀತಿ ಕೂಡ ನಾವು ಮಾಡ್ಕೋಬೋದು. ಎಲ್ಲಿಗಾದರೂ ಊರಿಗೆ ಹೋದಾಗ ಈ ರೀತಿ ಕೂಡ ಮಾಡ್ಕೋಬೋದು. ಆದರೆ ಸೆಂಟ್ರಲ್ಲೇ ನಮ್ಮ ವ್ರತನ ನಿಲ್ಲಲ್ಲ ಅಂತ ಅರ್ಥ. ಇದನ್ನು ನಾವು ಕಂಟಿನ್ಯೂ ಆಗಿ ಮಾಡ್ಕೋಬೋದು ಅಂತ
ನನಗೆ ಗೊತ್ತಿರೋದು ಮತ್ತು ನನಗೆ ಅರ್ಚಕರು ತಿಳಿಸಿರೋದನ್ನ ನಾನು ನಿಮಗೆ ತಿಳಿಸಿದ್ದೀನಿ. ಅಥವಾ ನಿಮ್ಮ ಕಡೆ ಹೆಂಗೆ ಮಾಡ್ತೀರಾ, ನೀವು ಹೆಂಗೆ ಮಾಡ್ತೀರಾ ಅಂತ ಗೊತ್ತಿರೋರಿದ್ರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಗುರುವಾರ ನಾನೇನು ಪೂಜೆ ಎಲ್ಲ ಮಾಡಿದ್ನಲ್ಲ, ಇವತ್ತೇ ನಾನೇನು ಒಂದು ವಸ್ತು ತೊಗೊಂಡಿದ್ನ ಅಂತ ಹೇಳಿದ್ನಲ್ಲ, ಅದ್ರ ಪೂಜೆ ಕೂಡ ನಾವು ಇವತ್ತೇ ಮಾಡಿದ್ವಿ. ಹೇಳ್ತೀನಿ, ಬೈಕೋಬೇಡಿ, ಯಾರು ಹೇಳ್ತಾ ಇದ್ರೆ ಆದರೆ ತೋರಿಸ್ತಾ ಇಲ್ಲ ಏನು ಅಂತ ಹೇಳಿಬಿಟ್ಟು. ಖಂಡಿತ ನಾನು ತೋರಿಸ್ತೀನಿ, ಟೈಮ್ ಬರಬೇಕು. ನಿಮಗೆ ಹೇಳ್ತೀನಲ್ಲ ಯಾವಾಗಲೂ, ನಮ್ಮ ಒಂದು ಟೈಮ್ ಅಂತ ಬಂದರೆ ಖಂಡಿತ ಎಲ್ಲವನ್ನೂ ಆಗುತ್ತೆ. ನಾವು ಮಾಡಬೇಕು ಅಂತ ಅಂದ್ಕೊಂಡ್ರೂ ಆಗಲ್ಲ, ಅಥವಾ ಮಾಡಬಾರ್ದು ಅಂತ ಅಂದ್ಕೊಂಡ್ರೂ ಆಗಲ್ಲ. ಅದು ಆಗಬೇಕು ಅನ್ನೋದು ಟೈಮ್ ಬಂದುಬಿಟ್ರೆ ಖಂಡಿತ ಆಗುತ್ತೆ. ನನಗೆ ಸ್ವಲ್ಪ ಟೈಮ್ ಕೊಡಿ, ನನಗೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಆ ವಸ್ತು ಏನು ಅಂತ ತೋರ್ಸೋಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ಸ್ವಲ್ಪ ನಿಮ್ಮ ಹತ್ರ ನಾನು ಟೈಮ್ ತೊಗೋತಾ ಇದ್ದೀನಿ, ಯಾರೂ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವತ್ತು ಈ ದೇವ್ರ ಪೂಜೆ ಏನಿದೆ ನೋಡಿ, ರಾಯರ ಪೂಜೆ ಮತ್ತು ನನ್ನ ದೇವ್ರ ಮನೆ ಪೂಜೆ ಎಲ್ಲನೂ ಮುಗಿಸ್ಕೊಂಡಾದ್ಮೇಲೆ ನಾನು ಆ ವಸ್ತು ಏನು ತೊಗೊಂಡಿದ್ವಲ್ಲ ಅದ್ರ ಪೂಜೆ ಕೂಡ ನಾನು ರೆಡಿ ಮಾಡಿಕೊಂಡೆ. ಈ ಪೂಜೆ ನಾನು ಬೆಳಗ್ಗೆ 5 ಗಂಟೆ ಅಷ್ಟರಲ್ಲಿ ಈ ಪೂಜೆನ ಮುಗಿಸಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಪೂಜೆಗಳನ್ನ ಮುಗಿಸ್ಕೊತೀನಿ. ನಾನು ಗುರುವಾರ ಆದ್ರೂ ಅಷ್ಟೇ, ಗುರುವಾರ ಏನಂದರೆ ನಾನು ಬೆಳಗ್ಗೆ ಬೇಗನೆ ಎದ್ಬಿಡ್ತೀನಿ. 4 ಗಂಟೆಗೆ ಎದ್ದು 5:30 ಅಷ್ಟರಲ್ಲೇ ನನಗೆ ಎಲ್ಲ ಕೆಲಸ ಮತ್ತು ಪೂಜೆ ಎಲ್ಲವನ್ನೂ ಮುಗಿಯುತ್ತೆ. ಅಷ್ಟರಲ್ಲೇ ನಾನು ಪೂಜೆಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಏನಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾ ಲಾಭ ಇದೆ, ಹಾಗೆ ಮತ್ತು ತುಂಬಾ ಒಳ್ಳೆಯದಾಗಿರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನೇ ಅಂದ್ಕೊಂಡು ಪೂಜೆ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ. ಹಾಗಾಗಿ ಈಗ ನಾವು ತೊಗೊಂಡಿರೋ ವಸ್ತು ಬಗ್ಗೆ ಕೂಡ ಅಷ್ಟೇ, ನಾನು ಆದ್ರೆ ಕೇಳ್ಕೊಂಡು ಪೂಜೆ ಮಾಡಿರಲಿಲ್ಲ. ನಮ್ಮ ಜೀವನದಲ್ಲಿ ಒಂದು ಒಳ್ಳೇದಾಗಲಿ ಅಂತ ಅಂದ್ಕೊಂಡು ನಾನು ಇವಾಗ ಡೈಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಸುಳ್ಳು ಹೇಳಕ್ಕೆ ಏನಿದೆ ಫ್ರೆಂಡ್ಸ್, ಗುರುವಾರ ಅಂತ ಅಷ್ಟೇ ಅಲ್ಲ, ನಾನು ಪ್ರತಿದಿನವೂ ಕೂಡ 4 ಗಂಟೆಗೆ ಎದ್ದೇಳ್ತಾ ಇದ್ದೀನಿ. 4 ಗಂಟೆಗೆ ಎದ್ದು ನಾನು 5:30 ಅಷ್ಟರಲ್ಲಿ ಪೂಜೆನ ಮಾಡ್ಕೋತೀನಿ. ಆದರೆ ಬೇಗ ಆದರೆ ನಾನು ಮನೆಯಲ್ಲಿ ಕೆಲಸಗಳನ್ನ ನೈಟು ಎಲ್ಲವನ್ನೂ ಕ್ಲೀನ್ ಮಾಡಿ ಮಲ್ಕೋತೀನಿ, ಅಥವಾ ಬೆಳಗ್ಗೆ ಎದ್ದು ಮಾಡ್ಕೋತೀನಿ. ಯಾಕಂದರೆ ನಾವಿರೋದು ಅಪಾರ್ಟ್ಮೆಂಟ್ ಅಲ್ವಾ, ಹಾಗಾಗಿ ಬೆಳಗಿನ ಜಾವ ಈ ಪಾತ್ರೆಗಳ ಸೌಂಡು ಅದೆಲ್ಲ ಆಗಲ್ಲ, ಅದೆಲ್ಲ ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಬರೀ ಕಸ ಗುಡಿಸಿ ನೆಲ ಒರೆಸಿ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದು ನಾನು ದೇವ್ರಿಗೆ ಪೂಜೆಯನ್ನು ಮಾಡ್ತೀನಿ. ಡೈಲಿ ತಲೆ ಸ್ನಾನ ಮಾಡಬೇಕಂತೇನಿಲ್ಲ, ವಾರಗಳು ನಾವು ನೋಡಿಕೊಂಡು ಆವಾಗ ನಾವು ತಲೆ ಸ್ನಾನನ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ಆದರೆ ನಾನು ಡೈಲಿ ಮನೆ ಒರೆಸ್ಕೋತೀನಿ. ಪೂಜೆ ಮಾಡೋಕ್ಕಿಂತ ಮುಂಚೆ ನಾನು ಫಸ್ಟು ಸ್ನಾನ ಮಾಡೋಕ್ಕಿಂತ ಮುಂಚೆ ಡೈಲಿ ಮನೆ ಒರೆಸ್ಕೋತೀನಿ. ಅಂದು ಚಿಕ್ಕ ಮನೆ ಅಲ್ವಾ, ಹಾಗಾಗಿ ನಾನು ಡೈಲಿ ಒರೆಸ್ಕೋತೀನಿ. ಅಥವಾ ನಾವು ದೊಡ್ಡ ಮನೆ ಇರೋರು ಡೈಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋರು ಮನೆ ಅಷ್ಟು ಹೆಂಗೆ ಒರೆಸ್ಕೊಳ್ಳೋದು ಅಂತ ನೀವು ಅನ್ನೋದಾದರೆ, ಖಂಡಿತ ನಿಮ್ಮ ದೇವ್ರ ಮನೆ ಎಷ್ಟು ಇರುತ್ತೆ ನೋಡಿ, ಆ ದೇವ್ರ ಮನೆ ಅಷ್ಟು ಒರೆಸ್ಕೊಂಡು ನೀವು ಆ ಪೂಜೆನ ಮಾಡ್ಕೋಬೋದು. ಇದೇ ಥರ ಇನ್ನೊಬ್ಬರು ಕೂಡ ನನಗೆ ಕೇಳಿದ್ರು, ಹೇಗೆ ನಾವು ಈ ರೀತಿ ಇದೆ ನನ್ನ ಪರಿಸ್ಥಿತಿ, ಅವರಿಗೆ ಆರೋಗ್ಯನೂ ತುಂಬ ಹುಷಾರಿರಲ್ಲ, ತುಂಬಾ ಆರೋಗ್ಯ ಸಮಸ್ಯೆ ಇದೆ, ಅಂಥದ್ರಲ್ಲಿ ನಾನು ಇಷ್ಟು ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ಲ ಹೆಂಗೆ ಅಂತ ಕೇಳಿದಾಗ ಅದೇ ಒಂದೇ ಹೇಳಿತ್ತು, ದೇವ್ರ ಮನೆ ಒಂದು ಕ್ಲೀನ್ ಮಾಡಿಕೊಂಡು ನಾವು ಮಾಡ್ಕೋಬೋದು. ನಾವು ಬರೀ ಏನಿಲ್ಲ ಹೀಗೆ ಮಾಡಬೇಕು ಅಂತ ಏನಿಲ್ಲ, ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಂತ ಏನಿಲ್ಲ, ದೇವ್ರ ಮನೆ ಒಂದು ಕ್ಲೀನ್ ಮಾಡಿಕೊಂಡು ನಾವು ಆರಾಮಾಗಿ ಅದನ್ನು ಪೂಜೆನ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಈ ರೀತಿ ಇದೆ ಈ ಪೂಜೆ ವಿಧಾನ. ನನಗೆ ತಿಳಿಸಿರೋದು ವಿಚಾರವನ್ನು ನಾನು ನಿಮಗೆ ತಿಳಿಸಿದ್ದೀನಿ. ನೀವು ಯಾರಾದರೂ 7 ವಾರದ ವ್ರತಗಳನ್ನ ಮಾಡ್ತಾ ಇದ್ದೀರಾ ಅಥವಾ ಮಾಡಿದ್ದೀರಾ, ಅಥವಾ ಅದರ ಬಗ್ಗೆ ನಿಮಗೆ ತುಂಬ ಗೊತ್ತಿದೆ ಅಂದರೆ ನನಗೂ ಕೂಡ ನೀವು ತಿಳಿಸ್ಬೋದು. ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ಆಮೇಲೆ ನನಗೆ ಗೊತ್ತಿಲ್ಲದೆ ಇರೋದು, ನನಗೆ ಒಬ್ಬರು ಗೊತ್ತಿದ್ದಾರೆ ಅರ್ಚಕರು, ಅವ್ರ ಹತ್ರ ನಾನು ಕೇಳಿ ಎಲ್ಲವೂ ತಿಳ್ಕೊಂಡು ಈ ಪೂಜೆ ಪುನಸ್ಕಾರಗಳನ್ನು ಕೂಡ ನಾನು ಮಾಡ್ಕೋತೀನಿ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ಮತ್ತು ಈ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್, ಎಲ್ಲರಿಗೂ ನಮಸ್ಕಾರ.